ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ನಾನು ಸಂಗೀತ ಕಂಡರೆ ಯಾಕೆ ಉರಿ ಉರಿ ಸಿಟ್ಟು ಮಾಡ್ತೀನಿ ಗೊತ್ತಾ ನಿಮಗೆ? ಸತ್ಯ ಬಿಚ್ಚಿಟ್ಟ ಬಿಗ್ ಬಾಸ್ನ ವಿನಯ್ ಗೌಡ. ಮನೆಯಲ್ಲಿ ವಿನಯ್ ಗೌಡ ಸಂಗೀತ ನಡುವಿನ ಜಗಳ, ವಾದ ವಿವಾದ ನೋಡಿ ವೀಕ್ಷಕರೇ ಬೇಸತ್ತಿದ್ದಾರೆ. 6ನೇ ವಾರ ಮಾತ್ರ ಇವರಿಬ್ಬರು ಒಂದೇ ತಂಡದಲ್ಲಿದ್ದು ಪರಸ್ಪರ ಕೇರ್ ಮಾಡಿಕೊಂಡು ಚೆನ್ನಾಗಿದ್ದರು. ಮತ್ತೆ ಜಗಳ ಮುಂದುವರೆದಿದೆ. ಈಗ ಕಾರ್ತಿಕ್ ಸಂಗೀತ ನಡುವೆ ಮನಸ್ತಾಪ ಹೆಚ್ಚಿದೆ. ಸಂಗೀತ ಅವರನ್ನು ಕಂಡರೆ ನಾನು ಯಾಕೆ ಉರಿ ಉರಿ ಅಂತೀನಿ ಎಂದು ಕಾರ್ತಿಕ್ ಬಳಿ ವಿನಯ್ ಗೌಡ ಅವರು ಮಾತನಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಮತ್ತೆ ಸಂಗೀತ ವಿನಯ್ ಗೌಡ ನಡುವೆ ಜಗಳ ಶುರುವಾಗಿದೆ. ಸಂಗೀತ ಕಾರ್ತಿಕ್ ನಡುವಿನ ಮನಸ್ತಾಪ ಜೋರಾಗುತ್ತಿದೆ. ಕಾರ್ತಿಕ್ ಬಳಿ ಸಂಗೀತ ಕಂಡರೆ ಯಾಕೆ ಸಿಟ್ಟಾಗ್ತೀನಿ ಎಂದು ಹೇಳಿದ ವಿನಯ್. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಉತ್ತರ, ಆದರೆ ವಿನಯ್ ಗೌಡ ದಕ್ಷಿಣ. ಬಿಗ್ ಬಾಸ್ ಕನ್ನಡ 10 ಶೋಗೆ ಶುರುವಾಗಿ ಮೊದಲೇ ವಾರದಿಂದಲೇ ಇವರಿಬ್ಬರು ಕಿತ್ತಾಡುತ್ತಲೇ ಇದ್ದಾರೆ. ಗ್ರಹಗತಿ ಬದಲಾಗುತ್ತದೆ ಏನೋ 6ನೇ ವಾರಕ್ಕೆ ಇವರಿಬ್ಬರು ಚೆನ್ನಾಗಿದ್ದರು. ಇದು ಇಡೀ ಕರ್ನಾಟಕಕ್ಕೆ ಶಾಕ್ ನೀಡಿದ ವಿಷಯವಾಗಿವೆ. ಈಗ ಮತ್ತೆ ಇವರು ಜಗಳ ಮರುಕಳಿಸಿವೆ. ಸಂಗೀತ ಕಂಡರೆ ನಾನು ಯಾಕೆ ಉರಿದು ಬೀಳ್ತೀನಿ ಅಂತ ವಿನಯ್ ಗೌಡ ಅವರು ಕಾರ್ತಿಕ್ ಮುಂದೆ ಹೇಳಿಕೊಂಡಿದ್ದಾರೆ. ಸಂಗೀತ ಹಾಗೂ ಕಾರ್ತಿಕ್ ನಡುವೆ ಮನಸ್ತಾಪ ಶುರುವಾಗಿದೆ. ಕಾರ್ತಿಕ್ ವಿನಯ್ ಗೌಡ ಚೆನ್ನಾಗಿರೋದನ್ನ ಸಂಗೀತ ಸಹಿಸುತ್ತಿಲ್ಲ. ವಿನಯ್ ಗೌಡ ಜೊತೆ ಕಾರ್ತಿಕ್ ಚೆನ್ನಾಗಿದ್ದರೆ ಅವರು ಹೊರಗಡೆ ಹೋಗ್ತಾರೆ ಅಂತ ಸಂಗೀತ ವಾದ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಮುಂದೆ ವಿನಯ್ಗೆ ಕಾರ್ತಿಕ್ ಬಕೆಟ್ ಹಿಡಿಯುತ್ತಿದ್ದಾರೆ ಅಂತ ಕೂಡ ಹೇಳಿದರು. ಇದನ್ನೆಲ್ಲ ಕೇಳಿಸಿಕೊಂಡು ಕಾರ್ತಿಕ್ ಹೇಗೆ ಸುಮ್ಮನೆ ಇರುತ್ತಾರೆ? ಕಾರ್ತಿಕ್ ಹಾಗೂ ಸಂಗೀತ ನಡುವಿನ ಮನಸ್ತಾಪ ಸುದೀಪ್ ಮುಂದೆಯೇ ಬಯಲಾಗಿತ್ತು. ಸಂಗೀತ ಆಟದ ಬಗ್ಗೆ ವಿನಯ್ ಗೌಡ ಕಾರ್ತಿಕ್ ಅವರು ಕೂತ್ಕೊಂಡು ಚರ್ಚೆ ಮಾಡಲು ಆರಂಭಿಸಿದ್ದಾರೆ. ಈ ವೇಳೆ ಅವರು ಸಂಗೀತ ಕಂಡರೆ ಯಾಕೆ ಇಷ್ಟ ಇಲ್ಲ ಎಂದು ಹೇಳಿದ್ದಾರೆ. ಮತ್ತು ವಿನಯ್ ಗೌಡ ಅವರು ನಾನು ಯಾಕೆ ಅಷ್ಟು ಉರಿದುಕೊಳ್ತೀನಿ ಅಂತ ನೀನು ಅಂದುಕೊಳ್ಳಬಹುದು. ನಮ್ಮನ್ನು ಫಾಲೋ ಮಾಡೋರು ಇರುತ್ತಾರೆ. ಅಷ್ಟು ಜನರ ಮುಂದೆ ಈ ರೀತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮನ್ನು ನೋಡುವ ಜನರಿಗೆ ಏನು ಇವನು ಇರಬಹುದು ಅಂತ ಅಂದುಕೊಳ್ತಾರೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕಾರ್ತಿಕ್ ಹೌದು, ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನೋಡಬೇಕಾಗಿದೆ. ವಿನಯ್ ಗೌಡ ಅವರು ನಿನ್ನೆ ಮಡಿಕೆ ಹೊಡೆದು ಏನು ಬೆಳವಣಿಗೆ ಆಗುತ್ತೆ ಅಂತ ನೋಡೋಣ ಅಂತಿದ್ಯಾ? ಮೈ ಮೇಲೆ ಹಾವು ಬಿಟ್ಕೊಳ್ಳೋದು ಕೇಳಿದೀಯಾ? ಇದು ರೋಡ್ ಮೇಲೆ ಹೋಗೋ ಹಾವೆಲ್ಲ, ಅಮೆಜಾನ್ ಕಾಡಲ್ಲಿರುವ ಆನೆಕೊಂಡ ಹಾವು ಬಿಟ್ಕೊಂಡಿದ್ಯಾ ಅಂತ ಆಗಿದೆ. ಜೊತೆಯಲ್ಲಿದ್ದಾಗ ಏನು ಅನಿಸುತ್ತಿರಲಿಲ್ಲ. ಇಷ್ಟು ದಿನ ಪಾಪ ಅಂತ ಸುಮ್ಮನಿದ್ದೆ. ನಮ್ಮ ಬುಡಕ್ಕೆ ಒಂದಾಗ ಹೊಡಿಬೇಕು ಎಂದುಕೊಂಡಿದ್ದೆ. ವಿನಯ್ ಗೌಡ ಮೊದಲ ವಾರವೇ ಸಂಗೀತ ಅವರು ಥ್ರೆಟ್ ಅಂತ ಪದ ಬಳಸಿದರು. ಆ ನಂತರ ಕಾರ್ತಿಕ್ಗೆ ಬಳೆಗಳ ರಾಜ ಅಂತ ವಿನಯ್ ಕರೆದರು. ಪದೇ ಪದೇ ಸಂಗೀತ ಅವರು ನೋಡು ಬಳೆ ಹಾಕಿಕೊಂಡಿದ್ದೀನಿ ನೋಡು ಅಂತ ಈ ವಿಷಯವನ್ನು ಹೈಲೈಟ್ ಮಾಡಿದ್ದರು. ಮಹಿಳೆಯರು ಅಬಲೆಯರು ಎನ್ನುವ ರೀತಿಯಲ್ಲಿ ವಿನಯ್ ಮಾತನಾಡಿದ್ದಾರೆ ಅಂತ ಇಡೀ ಕರ್ನಾಟಕ ಇದರ ವಿರುದ್ಧ ಧ್ವನಿ ಎತ್ತಿತ್ತು. ಹರಹರ ಮಹಾದೇವ್ ಧಾರಾವಾಹಿಯಲ್ಲಿ ನಟಿಸುವಾಗಲೇ ವಿನಯ್ ಸಂಗೀತ ಮಧ್ಯೆ ಮನಸ್ತಾಪ ಇತ್ತು. ಇದು ಬಿಗ್ ಬಾಸ್ ಮನೆಗೆ ಬಂದ ಕೂಡಲೇ ಮುಂದುವರೆದಿತ್ತು. ಇಷ್ಟು ದಿನಗಳ ಕಾಲ ನಿತ್ಯವೂ ಇವರಿಬ್ಬರು ಜಗಳ ಆಡಿದ್ದರು. ನನ್ನನ್ನು ನೆಗೆಟಿವ್ ಆಗಿ ತೋರಿಸ್ತಿರೋದು ಸಂಗೀತ ಅಂತ ವಿನಯ್ಗೆ ತುಂಬಾ ಸಿಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ಕಿಚ್ಚು ಆರುತ್ತಾ ಅಥವಾ ಉರಿಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.